ಹ್ಮ್. ಇಲ್ಲಿ ನೆಕ್ಸ್ಟ್ 48 hours ನಿಮ್ಮ ಮೈಂಡ್ ತುಂಬಾನೇ ಕೂಲ್ ಅಂಡ್ ಕಾಮ್ ಆಗ್ತಾ ಇರುವಂತ ಒಂದು ಎನರ್ಜಿ ಬರ್ತಿದೆ. ಅಂದ್ರೆ ತುಂಬಾ ಟೆನ್ಷನ್ಸ್ ಮಾಡ್ಕೊಂಡಿದ್ದೀರಾ, ತುಂಬಾ ಮೈಂಡ್ ಅಪ್ಸೆಟ್ ಆಗಿರುವಂತದ್ದು, ಕೆಲವೊಂದು ಕನ್ಫ್ಯೂಷನ್, ಗೊಂದಲ ಅಥವಾ ಕೆಲವೊಂದು ಬೇಜಾರು, ಆ, ಮನಸ್ಸಿನ ಕೆಲವೊಂದು ಗೊಂದಲಗಳು, ಅನ್ಕೊಂಡಿರೋ ಕೆಲಸಗಳು ಸರಿಯಾದ ಟೈಮಿಗೆ ಆಗ್ತಾ ಇಲ್ಲ ಅಂತ ಹೇಳಿ ತುಂಬಾ ಕನ್ಫ್ಯೂಷನ್ ಆಗಿರುವಂತದ್ದು, ತುಂಬಾ ಸ್ಟ್ರೆಸ್ ತಗೊಂಡಿರುವಂತ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ನೆಕ್ಸ್ಟ್ 48 hours ಆ ಒಂದು ಗೊಂದಲ ಇರ್ಬೋದು, ಆ ಒಂದು ಸ್ಟ್ರೆಸ್ ಏನಿದೆ ಕಂಪ್ಲೀಟ್ ಆಗಿ ರಿಮೂವ್ ಆಗ್ತಿರುವಂತದ್ದು, ಕೂಲ್ ಮೈಂಡಿಗೆ ಬರ್ತಿರುವಂತ ಒಂದು ಎನರ್ಜಿ ಬರ್ತಿದೆ. ಓಕೆ, ಒಂದು ಪಾಸಿಟಿವ್ ಎನರ್ಜಿ. ಇಲ್ಲಿ ಕೆಲವೊಬ್ರು ಯಾವತ್ತೂ ಮಾಡ್ದಿರೋರು ಮೆಡಿಟೇಷನ್ ಮಾಡಿದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಇತ್ತೀಚಿನ ದಿನದಲ್ಲಿ ಪ್ರಾರಂಭ ಮಾಡಿರ್ಬೋದು ಮೆಡಿಟೇಷನ್ ಮಾಡೋದಿಕ್ಕೆ, ಅಥವಾ ಮೆಡಿಟೇಷನ್ ನಿನ್ನೆ ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಮಾಡಿರ್ಬೋದು, ಅಥವಾ ಇವಾಗ ಡೈಲಿ ಆಲ್ರೆಡಿ ಹೇಳಿದಾಗೆ ಸ್ಟಾರ್ಟ್ ಮಾಡಿರ್ಬೋದು. ಸೊ ಯಾವುದೋ ಒಂದು ಹೊಸ ಕೆಲಸನ ನಿಮ್ಮ ಲೈಫಲ್ಲಿ ಪ್ರಾರಂಭ ಮಾಡಿದೀರಾ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಎಸ್. ಇನ್ನೊಂದು, ಕೆಲವೊಬ್ಬರಿಗೆ ಸ್ಟ್ರಾಂಗ್ ಆಗಿ ಇಲ್ಲಿ ಮೆಸೇಜ್ ಬರ್ತಿದೆ, ನೀವು ಕೆಲವೊಂದು ಬಂಧನದಲ್ಲಿ ಸಿಗಾಕೊಂಡಿದ್ದೀರಾ. ಇಲ್ಲಿ ಕಾರ್ಮಿಕ್ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಕೆಲವೊಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ನೀವು ಬಿದ್ದು ಒದ್ದಾಡ್ತಾ ಇರ್ಬೋದು. ಸೊ ಕೆಲವೊಂದು ಯಾವುದೋ ಒಂದು ಬಂಧನದಲ್ಲಿ ನಿಮಗೆ ಆಗದೆ ಇರುವಂತದ್ದು, ನಿಮ್ಮ ಸೋಲಿಗೆ ಆಗದೆ ಇರುವಂತ ಒಂದು ಬಂಧನದಲ್ಲಿ ಸಿಗಾಕೊಂಡಿರುವಂತ ಒಂದು ಎನರ್ಜಿ ಬರ್ತಿದೆ. ಯಾವುದೋ ಒಂದು ಸುಳಿಯಲ್ಲಿ ಸಿಗಾಕೊಂಡಿರುವಂತ ಎನರ್ಜಿ. ಸೊ ಇಲ್ಲಿ ಆ ಒಂದು ಏನು ಬಂಧನದಲ್ಲಿ ಸಿಗಾಕೊಂಡಿದ್ದೀರಲ್ವಾ, ಅದಕ್ಕೆ ಎಲ್ಲೋ ಒಂದ್ ಕಡೆ ನಿಮಗೆ ಮುಕ್ತಿ ಸಿಗುವಂತದ್ದು, ಅಂದ್ರೆ ಒಂದು ಆ ಬಂಧನದಿಂದ ಹೊರಗೆ ಬರ್ಲಿಕ್ಕೆ ಒಂದು ದಾರಿ ನಿಮಗೆ ಓಪನ್ ಆಗ್ತಿರುವಂತ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಯಾರೋ ಒಬ್ರು ನಿಮಗೆ ಪರಿಚಯ ಆಗಬಹುದು, ಪರಿಚಯದಿಂದ ನಿಮ್ಮ ಒಂದು ಸಮಸ್ಯೆಗೆ ಅವ್ರ ಕಡೆಯಿಂದ ಒಂದು ಸಹಾಯ ಆಗ್ತಿದೆ ಅಂತ ಒಂದು ಎನರ್ಜಿ ಬರ್ತಿದೆ. ಇಲ್ಲಿ ಯಾವುದೋ ಒಂದು ಹೊಸ ವ್ಯಕ್ತಿನ ನೀವು ಪರಿಚಯ ಮಾಡ್ತಿದ್ದೀರಾ, ಪರಿಚಯ ಆಗ್ತಾ ಇದ್ದೀರಾ, ಅಥವಾ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ಅವರು ನಿಮಗೆ ಒಂದು ಗೈಡೆನ್ಸ್ ಮುಖಾಂತರವಾಗಿ ನೀವೇನ್ ಯಾವ ಸುಳಿಲ್ ಸಿಗಾಕೊಂಡಿದ್ದೀರಲ್ವಾ, ಅದರಿಂದ ಹೊರ ಕರ್ಕೊಂಡ್ ಬರ್ಲಿಕ್ಕೆ ಅವ್ರು ನಿಮಗೆ ಸಹಾಯ ಮಾಡ್ತಿದ್ದಾರೆ, ಒಂದು ದಾರಿನ ತೋರಿಸ್ತಾ ಇದ್ದಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಕೆಲವೊಂದು ಚೌಕಟ್ಟನ್ನ ನಿಮಗೆ ನೀವೇ ನಿಮ್ ಲೈಫಲ್ಲಿ ಹಾಕೊಂಡಿದ್ದೀರಾ. ಸೊ ಅದನ್ನ ಫಸ್ಟ್ ರಿಮೂವ್ ಮಾಡ್ಬೇಕು. ನೀವಿಲ್ಲಿ ನಿಮ್ಮ ಮೈಂಡ್ ಕೂಲ್ ಆಗ್ತಿಲ್ಲ, ಕಾಮ್ ಇಲ್ಲ, ಅಥವಾ ತುಂಬಾನೇ ಮೈಂಡ್ ಅಲ್ಲಿ ಟೆನ್ಷನ್ ಇದೆ, ಏನ್ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಇದೆಲ್ಲ ನೀವೇ ಮಾಡ್ಕೊಂಡಿರುವಂತ ಒಂದು ಬಂಧನ, ಒಂದು ಚೌಕಟ್ಟಲ್ಲಿ ನಿಮಗೆ ನೀವೇ ಚೌಕಟ್ಟು ಹಾಕೊಂಡಿರುವಂತ ಒಂದು ಎನರ್ಜಿ ಬರ್ತಿದೆ. ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಸ್ಕ್ವೇರ್ ಅನ್ನುವಂಥದ್ದು ತುಂಬಾ ಕಾಣಿಸ್ತಿದೆ, ಚೌಕಟ್ಟು, ಒಂದು ಬಂಧನ ಅನ್ನುವಂಥದ್ದು. ಓಕೆ,